ಆಂಗ್ಲ ಮಾಧ್ಯಮ ಮಾದರಿ ಶಾಲೆ ಇಲ್ಕಲ್ ನೀತಿ ನಿಯಮಗಳಿಗೆ ಹಾಗೂ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆ. ಆತ್ಮೀಯರೇ, ನನಗೆ ಇಲ್ಲಿ ವೇದಿಕೆ ಮೇಲೆ ಕುಂತಾಗ 25 ವರ್ಷದ ಕೆಳಗೆ ಹಳೆಯ ನೆನಪುಗಳು ನನಗೆ ಕಾಡ್ತಾ ಇತ್ತು. ಯಾವ ರೀತಿ ನೀವು ಇಲ್ಲಿ ಕುಂತಿದ್ದೀರೋ ಆ 25 ವರ್ಷದ ಕೆಳಗೆ ನಾನು ಕೂಡ ಇದೇ ಯೂನಿಫಾರ್ಮ್ ಹಾಕೊಂಡು ನಾನು ಅಲ್ಲಿ ಕುಂತಿದ್ದೆ. ಆ ನೆನಪುಗಳು ನನಗೆ ಕಾಡ್ತಾ ಇದೆ. ನಾನು ಕಲ್ತಂತ ಸ್ಕೂಲ್ ಇದೆ. ಮುದ್ದು ಮಕ್ಕಳೇ, ನಿಮ್ಮ ಸೌಭಾಗ್ಯ ಅಂತ ಭಾವಿಸ್ರಿ. ನಾವು ಸ್ಕೂಲ್ ಕಲಿಯುವಾಗ ನಮ್ಮ ಬಡತನದಲ್ಲಿ ನಮ್ಗೆ ಹಾಕೊಳ್ಳಿಕ್ಕೆ ಯೂನಿಫಾರ್ಮ್ ಕೂಡ ಇರ್ತಾ ಇದ್ದಿಲ್ಲ. ಕೇವಲ ಒಂದೇ ಒಂದು ಚಡ್ಡಿ, ಒಂದೇ ಒಂದು ಶರ್ಟ್. ತಾಯಿ ತಗೊಳಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇರ್ತಾ ಇದ್ದಿಲ್ಲ. ಆದ್ರೆ ನೀವು ಸೌಭಾಗ್ಯವಂತರಿದ್ದೀರಿ. ಇನ್ನು ಇವತ್ತೇನಿದೆ, ನಿಮಗೆ ಶೂಲಿಂದ ಹಿಡಿದು ನಿಮ್ಮ ಯೂನಿಫಾರ್ಮ್ ಮತ್ತು ನಿಮಗೆ ಪಠ್ಯ ಪುಸ್ತಕ ಮತ್ತು ನಿಮ್ಮ ಬೆಳಗಿನ ಉಪಹಾರ ಮತ್ತು ಊಟದ ವ್ಯವಸ್ಥೆ ಕೂಡ ಸರ್ಕಾರ ಮಾಡ್ತಾ ಇದೆ. ಆದ್ರೆ ನೀವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಕೇವಲ ನಾನು ಶಾಲೆ ಕಲಿಬೇಕನ್ನೋ ಒಂದು ಫಾರ್ಮಾಲಿಟೀಸ್ಗೋಸ್ಕರ ನಾನು ಇಲ್ಲಿ ಬಂದಿಲ್ಲ. ನಾನು ಮುಂದೊಂದು ದಿನ ಜೀವನದಲ್ಲಿ ಈ ದೇಶಕ್ಕೆ ನಾನೇನಾದರೂ ಕೊಡುಗೆಯನ್ನ ಕೊಡಬೇಕನ್ನೋ ಭಾವದಿಂದ ನೀವು ಶಾಲೆಯನ್ನ ಕಲಿಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಬ್ರಿಟಿಷರು ಈ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ಬ್ರಿಟಿಷರನ್ನ ನಾನು ಈ ದೇಶದಿಂದ ಓಡಿಸುತ್ತೇನೆ, ಕೇವಲ ನನಗೆ 100 ಜನರನ್ನು ಮಾತ್ರ ಕೊಡಿ ಅಂತೇಳಿ. ಕೇವಲ 100 ಜನರನ್ನ ಮಾತ್ರ ಕೊಡಿ ಅಂತೇಳಿ. ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ ಸುಮಾರು 700 ಜನ ಇದ್ದೀರಿ. ಅವ್ರು 100 ಜನ ಕೇಳಿದ್ರು, ನೀವು 700 ಜನ ಇದ್ದೀರಿ. ನೀವು ದೇಶ ಅಲ್ಲ, ಇಡೀ ಜಗತ್ತನ್ನೇ ನೀವು ಆಳ್ಬಹುದು. ಈ ಜಗತ್ತನ್ನ ನೀವು ಆಳ್ಬಹುದು. ಆದರೆ ನಿಮ್ಮಲ್ಲಿ ಮೊದಲನೇದಾಗಿ ಶಿಸ್ತು ಬರಬೇಕು. ಗುರುಗಳಿಗೆ ಏನೈತೆ ಗೌರವವನ್ನ ಕೊಡುವುದನ್ನ ಕಲಿಯಬೇಕು. ಮೊದಲು ಮಕ್ಕಳು ಫಸ್ಟ್ ಗುರುಗಳು. ಯಾವ ಮಕ್ಕಳು ಗುರುಗಳಿಗೆ ಗೌರವವನ್ನು ಕೊಡುವುದಿಲ್ಲವೋ ಅಷ್ಟು ಸರಳಾಗಿ ವಿದ್ಯೆ ಆ ಮಕ್ಕಳಿಗೆ ಒಲಿಯೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೇವಲ ಕಲ್ತಿದ್ದು 6ನೇ 6th ಈ ಶಾಲೆಯಲ್ಲಿ 2 ವರ್ಷ ಕಲ್ತಿದ್ದೀನಿ ನಾನು. ಯಾಕೆ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಜೀವನದಾಗ ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು. ಸಾಧನೆ ಮಾಡದೇ ಇದ್ರೆ ನೀವು ಭೂಮಿ ಮೇಲೆ ಬಂದಿದ್ದು ವೇಸ್ಟ್. ಪ್ರತಿಯೊಂದು ವಸ್ತು ಕೂಡ ಈ ಭೂಮಿ ಮೇಲೆ ಆ ಅಲ್ಲಾಹನು ಕಳಿಸಿದಾನಂದ್ರೆ ಅದಕ್ಕೆ ಏನಾದರೂ ಒಂದು ಉದ್ದೇಶವನ್ನಿಟ್ಟು ಕಳಿಸಿದ್ದಾನೆ ವಿನಃ ಉದ್ದೇಶವಿಲ್ಲದ ಜೀವನ ಹಾಳು ಹದ್ದೂರಿಗಿಂತ ಕೇಳಂತ. ಉದ್ದೇಶವಿಲ್ಲದ ಜೀವನ ಮಾಡಬಾರ್ದು. ಉದ್ದೇಶವನ್ನಿಟ್ಟೆ ಈ ಭೂಮಿ ಮೇಲೆ ನೀವಾಗಿರ್ಬೋದು, ನಾವಾಗಿದ್ದು ಬಂದಿದ್ದೇವೆ. ನಿಮ್ಮ ಉದ್ದೇಶವನ್ನು ನೀವು ಅರಿಬೇಕು. ಅರಿತಾಗ ಮಾತ್ರ ನೀವು ನಿಮ್ಮ ತಂದೆ ತಾಯಿಯ ಗೌರವವನ್ನ ಕಾಪಾಡುವಂತವರಾಗ್ತೀರಿ. ಅದೇ ರೀತಿ ನಿಮಗೆ ಶಿಕ್ಷಣವನ್ನು ಹೇಳಿಕೊಟ್ಟಂತ ಗುರುಗಳನ್ನು ಕೂಡ ನೀವು ಅವರ ಗೌರವವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತೀರಿ. ಇವತ್ತ ಈ ಶಾಲೆಯಲ್ಲಿ ಸ್ಪೋರ್ಟ್ಸ್, ಕ್ರಿಕೆಟ್ ಮತ್ತು ಹೆಣ್ಮಕ್ಳಿಗೂ ಕೂಡ ಸ್ಪೋರ್ಟ್ಸ್ ಇರ್ಬೋದು. ಆದ್ರೆ ನಾವು ಕ್ರಿಕೆಟ್ ಅಂದ್ರೆ ನಮ್ಗೆ ಸ್ವಲ್ಪ ಹುಚ್ಚು. ಕ್ರಿಕೆಟ್ ಬಗ್ಗೆ ಅಷ್ಟೇ ನಮ್ಗೆ ಜ್ಞಾನ ಐತೆ, ಉಳಿಕೆದ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿಲ್ಲ. ಆದ್ರೆ ಕ್ರಿಕೆಟ್ ಬಗ್ಗೆ ನಾ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ. ಬಹುಶಃ ನಾ ಕೇವಲ ಇದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲ್ ಅಂದ್ರೆ ನಾನು ಮೈನಾರಿಟಿ ಸ್ಕೂಲ್ ಅಂತ ಭಾವಿಸಿದ್ದೆ. ಬಟ್ ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಕ್ರಿಕೆಟ್ ಅಂತಂದ್ರೆ ಅದೊಂದು ಆಟ ಅಲ್ಲ, ಅದು ಒಂದು ಮನಸ್ಸುಗಳನ್ನು ಬೆಸೆಯುವಂತ ಒಂದು ಗೇಮ್. ಎಲ್ಲ ಮನಸ್ಸುಗಳನ್ನು ಬೆಸೆಯುವಂತ ಗೇಮ್. ಈ ಆಟದಲ್ಲಿ ಕೇವಲ ಸಹೋದರರು ಅಥವಾ ಒಂದೇ ಜಾತಿಯವರು ಆಡೋದಿಲ್ಲ. ಸರ್ವ ಜಾತಿಯವರು ಕೂಡಿ 11 ಜನ ಒಂದು ತಂಡವನ್ನು ಕಟ್ಟಿ ಎದುರಾಳಿಯನ್ನ ಬಗ್ಗು ಬಡಿದು ಅದರಿಂದ ಗೆಲುವನ್ನು ಕಸಿದುಕೊಂಡಾಗ ಮಾತ್ರ ಆ ತಂಡಕ್ಕೆ ಯಶಸ್ವಿಯಾಗುತ್ತೆ. ಇಲ್ಲೆಲ್ಲ ಮನಸ್ಸುಗಳು ಹೊಂದಿರ್ತಾವೆ. ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇರೋದಿಲ್ಲ. ಅದೇ ರೀತಿ ನೀವೇನಿದೆ ನಿಜ ಜೀವನದಲ್ಲಿ ಕೂಡ ಯಾವ ರೀತಿ ಒಂದು ಆಟದಲ್ಲಿ ಮೈದಾನದಲ್ಲಿ ನಿಮ್ಮ ಒಗ್ಗಟ್ಟನ್ನ ತೋರಿಸ್ತೀರೋ, ನಿಜ ಜೀವನದಲ್ಲಿ ಕೂಡ ಅದೇ ಒಗ್ಗಟ್ಟನ್ನ ನೀವು ಪ್ರದರ್ಶನ ಮಾಡಲೇಬೇಕು. ಇಲ್ಲದೆ ಹೋದ್ರೆ ದೇಶ ಅಷ್ಟು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ.
ನಮ್ಮ ಪೂರ್ವಜರು ಈ ದೇಶ ಉಳಿಬೇಕಂತಂದ್ರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾಗೆ ಮಾತ್ರ ಈ ದೇಶ ಇವತ್ತು ಇಂದಿಗೂ ಕೂಡ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ. ನಮ್ಮ ದೇಶ ಏನು ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರ ಹೀಗೆ ಇರ್ಬೇಕಂದ್ರೆ ನಮ್ಮಲ್ಲಿ ಇರುವಂತ ಎಲ್ಲ ಭೇದ ಭಾವಗಳನ್ನು ನಾವು ಬದಿಗೊತ್ತಿ ಯಾವ ರೀತಿ ಆಟದಲ್ಲಿ ನಾವು ಒಗ್ಗಟ್ಟನ್ನು ತೋರಿಸ್ತೀವೋ ನಾವು ಏನಿದೆ ಮುಂದೆ ನಮ್ಮ ಜೀವನದಲ್ಲಿ ಕೂಡ ಅದೇ ಒಗ್ಗಟ್ಟನ್ನು ಇಟ್ಕೊಂಡು ಮುಂದೆ ನಮ್ಗೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು. ಅದೇ ರೀತಿ ಕ್ರಿಕೆಟ್ ನಲ್ಲಿ ಸೋಲು ಗೆಲುವು ಸಹಜ. ಇಂದು ಸೋತ ನಾಳೆ ಗೆದ್ದೇ ಗೆಲ್ತಾನೆ. ಒಂದೇನಿದೆ ಕವಿ ಹೇಳ್ತಾನೆ, ಜೋ ಜೀತೇಗ ಹಾರ್ ಕೆ ಜೋ ಜೀತೇಗ ವಹಿ ಬಾಜಿಗರ್ ಬಂತ. ಅಂದ್ರ ಸೋತ ಗೆದ್ದವನೇ ಸರ್ದಾರ್ ಅಂತ. ಇವತ್ತು ಸೋಲ್ಬಹುದು, ನಾಳೆ ಗೆಲ್ಬಹುದು. ಸೋಲು ಗೆಲುವನ್ನು ಯಾವುದೂ ಕೂಡ ಪ್ರತಿಷ್ಠೆಯನ್ನೇ ತೆಗೆದುಕೊಳ್ಳದೆ ಇದು ಒಂದು ಕೇವಲ ಆಟ ಅಂತ ತೆಗೆದುಕೊಂಡು ಎಲ್ಲರಿಗೂ ಏನಿದೆ ನೀವು ಮನೋರಂಜನೆಯನ್ನ ನೀಡ್ತೀರಿ ಅಂತ ನಾನು ಹೇಳಿ ನನ್ನನ್ನು ಇಲ್ಲಿ ಕರೆದು, ನನ್ನ ಯೋಗ್ಯತೆ ಇಲ್ಲ ಆದ್ರೂ ನನ್ನನ್ನು ಇಲ್ಲಿ ಕರೆದು ನನಗೇನು ನೀವು ಗೌರವವನ್ನು ನೀಡಿದ್ದೀರೋ, ನನಗೇನಿದೆ ಒಂದು ಸತ್ಕಾರವನ್ನು ಮಾಡಿದ್ದೀರಿ, ನಾವೆಂದಿಗೂ ಕೂಡ ಈ ಒಂದು ಋಣವನ್ನು ನಾನು ಮರೆಯೋದಿಲ್ಲ. ಎಂದಾದರೂ ಕೂಡ ನನ್ನಿಂದ ಏನಾದರೂ ಈ ಶಾಲೆಗೆ ಸೇವೆ ಆಗ್ಲಿ, ಏನಾದ್ರೂ ನನ್ನ ಏನಾದ್ರೂ ಅವಶ್ಯಕತೆ ಬಿದ್ರೆ ದಯವಿಟ್ಟು ನಾನು ಇಲ್ಲಿರುವಂತ ಶಾಲೆಯ ಶಿಕ್ಷಕರಿಗೆ ನಾನು ಹೇಳ್ತೀನಿ, ಸರ್ ಯಾವಾಗಾದ್ರೂ ಕಾಲ್ ಮಾಡಿ, ಈ ಶಾಲೆಗೋಸ್ಕರ ನಾನು ಸೇವೆ ಸಲ್ಲಿಸಲು ಸದಾ ಸಿದ್ಧನಿಂದ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. लाभा ले लाभा ए और एक बार आफ्ताब भाई लाभा ले गए और एक बार जा जा इधर लाभा ले स्कोर 38 स्कोर कुल मिलाकर लास्ट ओवर नहीं बोल रहे हैं। दो बॉल है इसमें इलाज कर रहे हैं।